ಬಹಳ ನಿರೀಕ್ಷೆ ಹುಟ್ಟು ಹಾಕಿದ್ದಂತಹ ರಾಜ್ಯದ 3 ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬಿದ್ದಿದೆ. 3 ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದು ಬೀಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬೂಸ್ಟ್ ತುಂಬಿದೆ ಬೈ ಎಲೆಕ್ಷನ್. 3 ಕ್ಷೇತ್ರಗಳಲ್ಲೂ ಕೂಡ ಹಸ್ತಪಡೆಗೆ ಗೆಲುವಾಗಿದೆ. ನಿರೀಕ್ಷೆಗೂ ಮೀರಿ ಜಯಬೇರಿಯನ್ನ ಬಾರಿಸಿದೆ ಕಾಂಗ್ರೆಸ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಬೈ ಎಲೆಕ್ಷನ್ ರಿಸಲ್ಟ್ ಸಹಜವಾಗಿಯೇ ಬಲ ತುಂಬಿದೆ. ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ವಕ್ಫ್ ವಿವಾದದ ನಡುವೆಯೂ ಕಾಂಗ್ರೆಸ್ ಕಮಾಲ್ ಮಾಡಿದೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿಗಳು ಬರವಾದ್ವಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಆಗ್ತಾ ಇದೆ. ಮೂರು ಕ್ಷೇತ್ರಗಳ ರಿಸಲ್ಟ್ ಫಲಿತಾಂಶ ಹೊರಬಿದ್ದ ನಂತರ ಕ್ಷೇತ್ರದಲ್ಲಿ ಹೇಗಿದೆ ಚಿತ್ರಣ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿಗಳು ಕೂಡ ಇದೀಗ ಗ್ರೌಂಡ್ ನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚನ್ನಪಟ್ಟಣದಿಂದ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನಮ್ಮನ್ನ ಜಾಯಿನ್ ಆಗಿದ್ರೆ, ಇನ್ನು ಶಿಗ್ಗಾವಿಯಿಂದ ಪವನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ರವಿ, ತಮ್ಮನ್ನೇ ನಾನು ಮಾತನಾಡಿಸೋದಾದ್ರೆ, ಇಡೀ ದೇಶದ ಚಿತ್ತ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ನ ಮೇಲಿತ್ತು. ಈಗ ಕೊನೆಗೂ ಕೂಡ ಕಾಂಗ್ರೆಸ್ ಆ ಕ್ಷೇತ್ರವನ್ನ ಗೆದ್ಕೊಂಡಿದೆ. ಬಹಳ ನಿರೀಕ್ಷೆ ಹುಟ್ಟುಹಾಕಿದ್ದಂತಹ ಕ್ಷೇತ್ರ ರಿಸಲ್ಟ್ ಯಾರ ಪರವಾಗಿ ಬರುತ್ತೆ ಅನ್ನೋದನ್ನ ಹೇಳೋದು ಕೂಡ ಕಷ್ಟ ಆಗಿತ್ತು. ಆದ್ರೆ ಒಂದೇ ಒಂದು ಸಮೀಕ್ಷೆ ಹೇಳಿತ್ತು, ಇಲ್ಲಿ NDA ಅಭ್ಯರ್ಥಿ ಗೆಲ್ತಾರೆ ಅಂತ. ಆದರೆ ಈಗ ಫಲಿತಾಂಶ ಹೇಳ್ತಾ ಇದೆ, ಇಲ್ಲ ಇದು ಕಾಂಗ್ರೆಸ್ಗೆ ಅಂತ. ಸೊ ಏನಾಯ್ತು ಈಗ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಉತ್ಸಾಹ ಹೇಗಿದೆ? ಸೋಲು ಗೆಲುವಿನ ಚರ್ಚೆ ಹೇಗಾಗ್ತಾ ಇದೆ? ನಿಶ್ಚಿತವಾಗಿ ತಾವು ಹೇಳಿದಂತೆ ಇದು ದೇಶದ ಗಮನವನ್ನು ಸೆಳೆದಂಥ ಉಪಚುನಾವಣೆ. ಆದರೆ CP ಯೋಗೇಶ್ವರ್ ಅವರು ಚುನಾವಣೆ ಮುಗಿದ ಬಳಿಕ ಕೊಟ್ಟಂಥ ಒಂದು ಹೇಳಿಕೆ ನಿರಾಸೆಯಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಹೇಳುವಂಥ ಹೇಳಿಕೆಯನ್ನು ಕೊಟ್ಟ ಬೆನ್ನಲ್ಲಿ ರಾಜಕೀಯವಾಗಿ ನಾನಾ ರೀತಿಯ ಚರ್ಚೆಗಳು ಕೂಡ ನಡೆದಿದ್ವು. ಆದರೆ CP ಯೋಗೇಶ್ವರ್ ಯಾಕೆ ಆ ರೀತಿ ಹೇಳಿದರು ಎನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಆದಾಗ CP ಯೋಗೇಶ್ವರ್ ಬಹುಶಃ ಮುಂದಿನ ರಾಜಕೀಯದ ದೃಷ್ಟಿಯಲ್ಲಿ, ಮುಂದಿನ ರಾಜಕೀಯದ ಭವಿಷ್ಯದ ದೃಷ್ಟಿ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಸ್ವತಃ CP ಯೋಗೇಶ್ವರನ್ನ ಬಲ್ಲವರು ಮತ್ತು CP ಯೋಗೇಶ್ವರ್ ಜೊತೆ ಇದ್ದಂಥವರು ಅನೇಕರು ಮಾತಾಡ್ತಾ ಇದ್ರು. ಆದರೆ ಕಾಂಗ್ರೆಸ್ನಲ್ಲಿ CP ಯೋಗೇಶ್ವರ್ ಗೆಲುವನ್ನು ಪಡಿತಾರೆ ಎನ್ನುವಂಥ ವಿಶ್ವಾಸ ನಿಶ್ಚಿತವಾಗಿ ಒಳಭಾಗದಲ್ಲಿ ಇತ್ತು. ಆದರೆ BJP ಇರಬಹುದು, JDSನಲ್ಲಿ ಇರಬಹುದು, ಸಮೀಕ್ಷೆಗಳು ಏನೇ ಹೇಳಿ, ಯಾವುದೇ ರೀತಿಯ ತುರುಸಿನ ಒಂದು ಪ್ರಚಾರ ಆಗಲಿ, ಮತದಾನ ಆಗಲಿ ಆದರೂ ಕೂಡ ತಾವು ಗೆಲುವಿನ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಏನೇನು BJPಯಲ್ಲಾಗಲಿ JDSನಲ್ಲಿ ಇಲ್ಲ ಅಂತ ಇರಲಿಲ್ಲ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದ್ವು. ಅನೇಕ BJP ನಾಯಕರುಗಳೇ ಚುನಾವಣೆ ಮುಗಿದ ಬಳಿಕ ಅಂತರಂಗದಲ್ಲಿ ಹೇಳ್ತಾ ಇದ್ರು, ಕೆಲವು ಸಮುದಾಯದವರು ಕುಮಾರಸ್ವಾಮಿ ಅವ್ರ ಮೇಲೆ ಬೇಸರ ಆಗಿದ್ದಾರೆ, ನಾವು ಓಟನ್ನು ಕೇಳೋದಕ್ಕೆ ಹೋದಾಗ ಇಲ್ಲ ಈ ಬಾರಿ ನಾವು ಯೋಗೇಶ್ವರ್ಗೆ ಸಪೋರ್ಟನ್ನು ಮಾಡ್ತೀವಿ ಹೇಳುವಂಥ ಮಾತುಗಳನ್ನು ನೇರವಾಗಿ ಹೇಳ್ತಾ ಇದ್ದಾರೆ ಹೇಳುವಂಥ ಮಾತುಗಳನ್ನು ಕ್ಯಾಮರಾ ಹಿಂದ್ಗಡೆ ನಮಗೆ ಅನೇಕರು ಮಾಹಿತಿಗಳನ್ನು ಕೊಡ್ತಾ ಇದ್ರು. ಜೊತೆಗೆ ವೀಣಾ, ಕುಮಾರಸ್ವಾಮಿ ಅವರು 2 ಬಾರಿ ಶಾಸಕರಾಗಿದ್ದಾರೆ, ಆದರೆ ಈ ಭಾಗದಲ್ಲಿ ಬಂದಿರಲಿಲ್ಲ ಹೇಳುವಂಥ ಒಂದು ಬೇಸರವು ಕೂಡ ಅನೇಕ ಆ ಒಂದು ಕಾರ್ಯಕರ್ತರಿರಬಹುದು ಮತ್ತು ಇಲ್ಲಿಯ ಚನ್ನಪಟ್ಟಣದ ಭಾಗದ ಜನರಿಗಿತ್ತು. ಸುಮಾರು 5 ದಿನಗಳ ಪ್ರಚಾರದ ಸಂದರ್ಭದಲ್ಲಿ ನಾವು ಆ ಗ್ರೌಂಡ್ ರಿಪೋರ್ಟನ್ನು ನೋಡಿದಾಗ ವೀಣಾ, ಅದು ಮೂಳ ಇರಬಹುದು, ಅದೇ ರೀತಿ ವಿರೂಪಾಕ್ಷಿಪುರ ಇರಬಹುದು, ಹಾಗೆಯೇ ಅಕ್ಕೂರು ಇರಬಹುದು, ಬೇಗೂರು ಇರಬಹುದು, ಈ ಎಲ್ಲ ಭಾಗಗಳಲ್ಲಿ ಜನಸಾಮಾನ್ಯರು, ಅದು 2 ಪಾರ್ಟಿಯವರು ಬಂದು ಪ್ರಚಾರ ಮಾಡಿ ಹೋದ ನಂತರವೂ ಕೂಡ ಜನಸಾಮಾನ್ಯರು ಜಗಲಿ ಕಟ್ಟೆ ಮೇಲೆ ಕುಳಿತುಕೊಂಡು ಮಾತಾಡ್ತಿರಬಹುದು ಅಥವಾ ಅವ್ರ ಮನೆಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಹೇಗಿದೆ ಪರಿಸ್ಥಿತಿ ಹೇಳುವಂಥ ಚಿತ್ರಣವನ್ನು ತಿಳ್ಕೊಳ್ಳೋಕೆ ಹೋದಾಗ ಅನೇಕರು ಹೇಳ್ತಾ ಇದ್ರು, ಇಲ್ಲ ನಾವು ಈ ಬಾರಿ CP ಯೋಗೇಶ್ವರ್ ಅವರಿಗೆ ಸಪೋರ್ಟನ್ನು ಮಾಡ್ತೀವಿ, ಯಾಕೆಂದರೆ CP ಯೋಗೇಶ್ವರ್ ಈಗಾಗಲೇ 2 ಬಾರಿ ಸೋಲನ್ನು ಕಂಡಿದ್ದಾರೆ, ಅವರಿಗೆ ಬೇರೆ ಯಾವುದೇ ಕ್ಷೇತ್ರ ಇಲ್ಲ ಎನ್ನುವಂಥ ಮಾತುಗಳನ್ನು ಆಂತರಿಕವಾಗಿ ಆಡ್ತಾ ಇದ್ರು. ಮುಖ್ಯಮಂತ್ರಿಗಳು ಬಂದು 2 ದಿನ ಪ್ರಚಾರವನ್ನು ಮಾಡಿದರು, ದೇವೇಗೌಡರು 4-5 ದಿನಗಳ ಪ್ರಚಾರವನ್ನು ಮಾಡಿದರು, ಯಡಿಯೂರಪ್ಪನವರು 2 ದಿನ ಪ್ರಚಾರವನ್ನು ಮಾಡಿದರು. ಯಾರೇ ಪ್ರಚಾರವನ್ನು ಮಾಡಿದರೂ ಕೂಡ ವೀಣಾ, ಬಹುಶಃ CP ಯೋಗೇಶ್ವರ್ ಅವರು ಚುನಾವಣೆಯಲ್ಲಿ ಬಳಸಿದಂಥ ತಂತ್ರಗಾರಿಕೆ, ಅವರು ಆಡಿದಂಥ ಮಾತುಗಳು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಅವರು ಪ್ರತಿ ಚುನಾವಣೆ ರ್ಯಾಲಿಯಲ್ಲೂ ಕೂಡ ಹೇಳ್ತಾ ಇದ್ರು, ನೋಡ್ರಿಪ್ಪ, ನನಗೆ ಕುಮಾರಸ್ವಾಮಿ ಅವರಿಗೆ ಮತ್ತು ನಿಖಿಲ್ಗೆ ಸೋತ್ರ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ, ಆದರೆ ಚನ್ನಪಟ್ಟಣದಲ್ಲಿ ಸೋತಿರುವ ನನಗೆ ನಾನು ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಸಾಯಬೇಕು ಹೇಳುವಂಥ ಮಾತುಗಳನ್ನು ಭಾವನಾತ್ಮಕವಾಗಿ ಜನರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತು ಅಂತ ಅನಿಸುತ್ತೆ ಈ ರಿಸಲ್ಟನ್ನು ನೋಡಿದಾಗ. ಯಾಕೆಂದರೆ CP ಯೋಗೇಶ್ವರ್ ಅವರು ಕಳೆದ 2 ಬಾರಿ ಸೋಲನ್ನು ಕಂಡಂಥ ಸಂದರ್ಭದಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರು ವಿರುದ್ಧವೇ ಸೋಲನ್ನು ಕಂಡಿದ್ದರು. ಆದರೆ ಮೈತ್ರಿ ಆದ ತಕ್ಷಣ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋದರು, ನಂತರದಲ್ಲಿ ಆದಂಥ ಅನೇಕ ವಿದ್ಯಮಾನಗಳು ಅದು ಮೈತ್ರಿ ಆಗುವಲ್ಲಿ CP ಯೋಗೇಶ್ವರ್ ಅವರ ಪಾತ್ರವೂ ಕೂಡ ಇತ್ತು ಎನ್ನುವಂಥದ್ದು ಸ್ವತಃ CP ಯೋಗೇಶ್ವರ್ ಅವರು ಹೇಳ್ಕೊಳ್ತಾರೆ. ಡಾಕ್ಟರ್ ಮಂಜುನಾಥನ್ನು ಗೆಲ್ಲಿಸುವಂಥ ಸಂದರ್ಭದಲ್ಲಿ ನಾನು ಕೆಲಸವನ್ನು ಮಾಡಿದ್ದೀನಿ ಹೇಳುವಂಥ ಮಾತುಗಳನ್ನು ಚುನಾವಣಾ ಪ್ರಚಾರ ಸಭೆಯಲ್ಲಿ CP ಯೋಗೇಶ್ವರ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು. ಜೊತೆಗೆ
ಬಹಳ ಇಂಪಾರ್ಟೆಂಟ್ ಆಗಿ ಕಾಣ್ತಾ ಇದ್ದಂಥದ್ದು ಕುಮಾರಸ್ವಾಮಿ ಅವರಿಗೆ 2 ಬಾರಿ ಅವಕಾಶವನ್ನು ಕೊಟ್ಟಿದ್ದೇವೆ, ಆದರೆ ಸಿ ಪಿ ಯೋಗೇಶ್ವರ್ ಇದೇ ಸ್ಥಳದವರು, ಇದೇ ಊರಿನವರು, ಅವರಿಗೆ ನಾವು 2 ಬಾರಿ ಸೋಲಿಸಿದ್ವಲ್ಲ ಅನ್ನುವಂಥದ್ದು ಭಾಳ ನಿಶ್ಚಿತವಾಗಿ ಜನರ ಮನಸ್ಸಿನಲ್ಲಿ ನಾಟಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಪ್ರಥಮ ಬಾರಿಗೆ ಅವರು ಇಷ್ಟು ದೊಡ್ಡ 1,12,000 ಮತಗಳನ್ನು ಅವರು ತೆಗೆದುಕೊಂಡಿರುವಂಥದ್ದು, 1 ಲಕ್ಷ ಓಟನ್ನು ಕ್ರಾಸ್ ಮಾಡಿರುವಂಥದ್ದು ಅವರ ರಾಜಕೀಯ ಜೀವನದಲ್ಲಿ ಇದು ಮೊದಲ ಬಾರಿಗೆ. ವೀಣಾ, ಜೊತೆಗೆ ಕಾಂಗ್ರೆಸ್ ನಾಯಕರುಗಳ ಸಪೋರ್ಟ್ ಇರ್ಬೋದು, ಮುಖ್ಯಮಂತ್ರಿಯವರ ಆದಿಯಾಗಿ DCM ಅವರ ಆದಿಯಾಗಿ ಎಲ್ಲರೂ ಕೂಡ ಬಂದು ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಕೂಡ ಮಾಡಿದರು. ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರು ಗೆಲ್ಲೋದಕ್ಕೆ ಬಹಳ ಮುಖ್ಯವಾದ ಕಾರಣಗಳು. ಒಂದು ವಿಷಯವನ್ನು ಗಮನಿಸಬೇಕು, ವೋಟಿಂಗ್ ಆದ ಮಾರನೇ ದಿನ ಸಿ ಪಿ ಯೋಗೇಶ್ವರ್ ಅವರು ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ಹೇಳ್ತಾರೆ, ಅಂದ್ರೆ ಗೆಲುವಿನ ವಿಶ್ವಾಸನೇ ಇರೋದಿಲ್ಲ ಅವರ ಮಾತುಗಳಲ್ಲಿ. ಜೊತೆಗೆ ಹೇಳ್ತಾರೆ ಜಮೀರ್ ಅಹಮದ್ ಅವರು ಆಡಿದಂತಹ ಮಾತು ಅದು ಹಿನ್ನಡೆ ಆಗಬಹುದು ಅನ್ನುವಂತಹದ್ದನ್ನು ಕೂಡ ಹೇಳ್ತಾರೆ. ಸೊ ಈಗ ಬಂದಿರುವಂತಹ ಫಲಿತಾಂಶ ಅದ್ಯಾವುದೂ ಕೂಡ ಹೊಡೆತ ಕೊಟ್ಟಿಲ್ಲ ಅಂತ ಸೂಚಿಸ್ತಾ ಇದೆಯಲ್ವಾ? ವೀಣಾ, ನಿಶ್ಚಿತವಾಗಿ ಸಿ ಪಿ ಯೋಗೇಶ್ವರ್, ನಾನು ಆರಂಭದಲ್ಲಿ ಹೇಳಿದೆ, ಸಿ ಪಿ ಯೋಗೇಶ್ವರ್ ಅದನ್ನು ನಿಶ್ಚಿತವಾಗಿ ಬೇಕಂತಲೇ ಹೇಳಿದಂಥ ಮಾತು ಹೇಳುವಂಥದ್ದು ಅವರ ಪಾರ್ಟಿ ವಲಯದಲ್ಲೂ ಚರ್ಚೆ ಇದ್ವು ಮತ್ತು ಸಿ ಪಿ ಯೋಗೇಶ್ವರ್ ಅವರನ್ನು ಅವರ ಆಪ್ತ ವಲಯದಲ್ಲೂ ಆ ರೀತಿ ಟಾಕ್ಗಳಿದ್ವು. ಯಾಕೆ ಸಿ ಪಿ ಯೋಗೇಶ್ವರ್ ಹಾಗಾದರೆ ಆ ರೀತಿ ಹೇಳಿಕೆಗಳನ್ನು ಕೊಟ್ಟರು? ಒಂದು, ದೇವೇಗೌಡರು ಹಳೆ ಮೈಸೂರು ಭಾಗ ಮಾತ್ರ ಅಲ್ಲ, ಇಡೀ ಒಕ್ಕಲಿಗ ಸಮುದಾಯದ ಲೀಡರ್. ಕುಮಾರಸ್ವಾಮಿ ಅವರು ಒಕ್ಕಲಿಗರ ಲೀಡರ್. ಅಂತಹ ಒಕ್ಕಲಿಗ ಲೀಡರ್ ಆಗಿರುವಂಥ ಕುಮಾರಸ್ವಾಮಿ ಅವರು ದೇವೇಗೌಡರೇ ಸ್ವತಃ ತನ್ನ ಮೊಮ್ಮಗನನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿದ್ರು ಹೇಳುವಂಥ ಸ್ಟೇಟ್ಮೆಂಟನ್ನು ಚುನಾವಣೆ ಮುಗಿದ ಬಳಿಕ ಅವರು ಮಾಡಿದರು ಮತ್ತು ದೇವೇಗೌಡರ ಪರವಾಗಿ ಬಹಳ ಮೆಲುಧ್ವನಿಯಲ್ಲಿ ಮಾತನಾಡಿದರು, ಬಹಳ ಗೌರವ ಸೂಚಕ ಪದಗಳನ್ನು ಬಳಸಿ ಅವರು ಮಾತನಾಡಿದರು. ಯಾಕೆ ಹಾಗೆ ಮಾತನಾಡಿದರು ಅನ್ನೋದ್ರದ್ದು ರಾಜಕೀಯ ಒಳನೋಟವನ್ನು ನೋಡೋದಾದರೆ, ಚುನಾವಣೆ ರಿಸಲ್ಟ್ ಹೀಗೆ ಬರ್ತವೆ, ಚುನಾವಣೆಯಲ್ಲಿ ನನಗೆ ಮೇಲುಗೈ ಆಗಿದೆ, ಯಾರ್ಯಾರು ಹೇಗೆ ಬೂತ್ ಮಟ್ಟದಲ್ಲಿ ವೋಟಿಂಗ್ ಆಗಿದೆ ಹೇಳುವಂಥ ಮಾಹಿತಿಯನ್ನು ಪಡೆದು ಜಮೀರ್ ಅಹಮದ್ ಖಾನ್ ಈ ರೀತಿಯ ದೇವೇಗೌಡರಿಗೆ ಅವರ ಕುಟುಂಬದವರಿಗೆ ಆಡಿದ ಮಾತಿನ ಹೊರತಾಗಿಯೂ ಕೂಡ ನಾನು ದೇವೇಗೌಡರ ಒಂದು ಸಾಮ್ರಾಜ್ಯವನ್ನೇ ಉರುಳಿಸಿದೆ, ದೇವೇಗೌಡರು ಒಂದು ಫ್ಯಾಮಿಲಿಗೆ ನಾವು ರಾಜಕೀಯವಾಗಿ ಟಕ್ಕರನ್ನು ಕೊಟ್ಟು ಹೇಳುವುದನ್ನು ಅವರು ಚುನಾವಣೆ ರಿಸಲ್ಟ್ ಬಳಿಕ ಜನರಿಗೆ ಮನದಟ್ಟನ್ನು ಮಾಡುವ ನಿಟ್ಟಿನಲ್ಲಿ ಅದೇ ರೀತಿಯ ರಿಸಲ್ಟ್ಗಳು ಬರಬಹುದು ಎನ್ನುವಂಥದ್ದನ್ನು ಅವರಿಗೆ ಮೊದಲೇ ಅರಿವಿಗೆ ಬಂದು ಅವರು ದೇವೇಗೌಡರ ಫ್ಯಾಮಿಲಿಯನ್ನೇ ನಾನು ರಾಜಕೀಯವಾಗಿ ಮುಗಿಸ್ತೇನೆ ಎನ್ನುವಂಥ ಒಂದು ಸಂದೇಶವನ್ನು ಆ ಸಮುದಾಯಕ್ಕೆ ಕೊಡುವಂಥ ಪ್ರಯತ್ನವನ್ನು ಸಿ ಪಿ ಯೋಗೇಶ್ವರ್ ಮಾಡಿದರು ಎನ್ನುವಂಥದ್ದು ಅವರ ಹೇಳಿಕೆಯಲ್ಲಿ ಗಮನಕ್ಕೆ ಬರ್ತವೆ. ನೋಡಿ, ಇವತ್ತು ಕೂಡ ವೀಣಾ ಅವರು ಬೆಂಗಳೂರಿನ ನಿವಾಸದಲ್ಲಿ ಮಾತನಾಡಿದರು, ದೇವೇಗೌಡರು ಅಷ್ಟೊಂದು ಲೀಡರು, ಈಗ ಒಕ್ಕಲಿಗರು ಅವರು ಕೈ ಬಿಟ್ಟಿದ್ದಾರೆ ಹೇಳುವಂಥ ಮಾತುಗಳನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ರು. ಅದರ ಅರ್ಥ ಹಳೆ ಮೈಸೂರು ಭಾಗಕ್ಕೆ ಒಕ್ಕಲಿಗ ಲೀಡರ್ ನಾನು ಹೇಳೋದನ್ನು, ಅಂದರೆ ಡಿ ಕೆ ಶಿವಕುಮಾರ್ ಸಪೋರ್ಟನ್ನು ಮಾಡಿದರು, ಡಿ ಕೆ ಸುರೇಶ್ ಅವರು ಚುನಾವಣೆಗೆ ಓಡಾಡಿದರೂ ಕೂಡ ಈ ಚುನಾವಣೆಯಲ್ಲಿ ಚನ್ನಪಟ್ಟಣದ ಗೆಲುವು ಅದು ಕೇವಲ ನನ್ನ ಗೆಲುವು ಹೇಳುವುದನ್ನು ಪರೋಕ್ಷವಾಗಿ ಹೇಳುವಂಥ ಪ್ರಯತ್ನವನ್ನು ಕೂಡ ನಿಶ್ಚಿತವಾಗಿ ಸಿ ಪಿ ಯೋಗೇಶ್ವರ್ ಮಾಡಿದರು. ಆ ಕಾರಣಕ್ಕೋಸ್ಕರವೇ ಅವರು ದೇವೇಗೌಡರ ಪರವಾಗಿ, ಅಂದರೆ ಅವರು ದೇವೇಗೌಡರು ಬಹಳ ಹಿರಿಯರು, ಪ್ರಧಾನಿ ಆದಂಥವರು, ಅವರಿಗೆ ಚುನಾವಣೆ ಮುಗಿದ ಮೇಲೆ ಬೈದರೆ ಆ ಸಮುದಾಯ ನನ್ನ ಜೊತೆಗೆ ಮತ್ತೆ ನಿರಂತರವಾಗಿ ಬರೋದಿಲ್ಲ ಎನ್ನುವ ಕಾರಣಕ್ಕಾಗಿಯೂ ಕೂಡ ದೇವೇಗೌಡರನ್ನ ಹೊಗಳುತ್ತಾ ಕುಮಾರಸ್ವಾಮಿ ಅವರು ಆದಿಯಾಗಿ ಎಲ್ಲರೂ ಬಂದರು, ಒಕ್ಕಲಿಗ ಸಮುದಾಯ ನನ್ನ ಕೈ ಹಿಡಿತು ಹೇಳುವಂಥ ಸಂದೇಶವನ್ನು ಅವರು ಸಮುದಾಯಕ್ಕೆ ಕೊಡುವಂಥ ಹಳೆ ಮೈಸೂರು ಭಾಗದ ಇಡೀ ಒಕ್ಕಲಿಗ ಬೆಲ್ಟ್ಗೆ ಕೊಡುವಂಥ ಪ್ರಯತ್ನವನ್ನು ಸಿ ಪಿ ಯೋಗೇಶ್ವರ್ ಮಾಡಿದರು. ಆ ಕಾರಣಕ್ಕಾಗಿಯೇ ಸಿ ಪಿ ಯೋಗೇಶ್ವರ್ ಮರುದಿನ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ರೀತಿಯಲ್ಲಿ ಸೋಲುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಏನೇ ಆದರೂ ಟೈಟ್ ಫೈಟ್ ಆಗುತ್ತೆ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಇನ್ನೊಂದು ಗಮನಿಸಬೇಕು, ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನಿರಾಸೆ ಆಗಿದೆ ಹೇಳಿದ್ದನ್ನು ಯಾಕೆ ಹೇಳಿದ್ರು? ಒಂದು ವೇಳೆ ಚುನಾವಣೆಯ ರಿಸಲ್ಟ್ ಹೆಚ್ಚು ಕಡಿಮೆ ಆದರೆ ನಾನು ಗೆಲ್ತಾ ಇದ್ದೆ, ಆದರೆ ಚುನಾವಣೆಯನ್ನು ಜಮೀರ್ ಅಹಮದ್ ಖಾನ್ ಅವರು ಹಾಳು ಮಾಡಿಬಿಟ್ರು ಹೇಳೋದನ್ನು ಅವರು ಪಾರ್ಟಿಯು ಕೂಡ ಕೊಡುವಂಥ ಸಂದೇಶವನ್ನು ಮಾಡಿದರು. ಅಂದರೆ ಅವರ ಹೇಳಿಕೆಯಲ್ಲಿ 2 ರೀತಿಯ ಅರ್ಥಗಳು ಇದ್ದವು. ಆದರೆ ಪ್ರಥಮ ಹೇಳಿಕೆ ಅವರ ಪ್ರಥಮ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ದೇವೇಗೌಡರ ಸಾಮ್ರಾಜ್ಯವನ್ನು ನಾವು ಇಲ್ಲಿಗೆ ರಾಜಕೀಯವಾಗಿ ಹೊಡೆದಿವೆ ಹೇಳುವ ಸಂದೇಶವನ್ನು ಆ ಸಮುದಾಯಕ್ಕೆ ಕೊಡುವ ಪ್ರಯತ್ನದ ಭಾಗವಾಗಿ ಸಿ ಪಿ ಯೋಗೇಶ್ವರ್ ಆಗಿ ಹೇಳಿದರು ಎನ್ನುವಂಥದ್ದು ಕೇವಲ ಚರ್ಚೆ ಮಾತ್ರ ಅಲ್ಲ, ಅದು ಬಹುತೇಕ ವಾಸ್ತವವೂ ಹೌದು. ಮತ್ತು ಮಾಹಿತಿಯನ್ನು ಆಧರಿಸಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ನಲ್ಲಿ ಅವರ ಬಲ್ಲವರು, ಅವರ ಸ್ನೇಹಿತರೆಲ್ಲರೂ ಕೂಡ ಸಿ ಪಿ ಯೋಗೇಶ್ವರ್ ಇದೇ ಕಾರಣಕ್ಕೆ ಈಗ ಹೇಳಿದ್ದಾರೆ ಎನ್ನುವಂಥ ಮಾತುಗಳನ್ನು ಅವರು ಆ ಪತ್ರಿಕಾಗೋಷ್ಠಿಯನ್ನು ನೋಡಿದ ಬಳಿಕ ಹೇಳ್ತಾ ಇದ್ರು. ನೀವು ಗಮನಿಸಿ ನೋಡಿ, ಎಸ್ ಟಿ ಸೋಮಶೇಖರ್ ಹೇಳಿದರು, ಸಿ ಪಿ ಯೋಗೇಶ್ವರ್ ಕಲಾವಿದ, ಅವರು ಕಲಾಕಾರ, ಅವರು ಯಾಕೆ ಆ ರೀತಿ ಹೇಳಿದ್ದಾರೆ ಎನ್ನುವಂಥದ್ದು ಬಹುತೇಕರಿಗೆ ಗೊತ್ತಾಗಿಲ್ಲ. ಆದರೆ ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಎನ್ನುವ ಮಾತುಗಳನ್ನು ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ರು. ಒಟ್ಟಾರೆಯಾಗಿ ಆ ರಾಜಕೀಯದ ಭವಿಷ್ಯದ ದೃಷ್ಟಿ ಸಿ ಪಿ ಯೋಗೇಶ್ವರ್ ಹೇಳಿರಬಹುದು ಅಥವಾ ಆ ರೀತಿ ಮಾತಾಡಿರಬಹುದು, ಏನೇ ಚರ್ಚೆಗಳಿರಲಿ, ಆದರೆ ಈ ಚುನಾವಣೆಯಲ್ಲಿ ಈ ಗೆಲುವನ್ನು ಸಿ ಪಿ ಯೋಗೇಶ್ವರ್ ನಿಶ್ಚಿತವಾಗಿ ಪಡೆದಿದ್ದಾರೆ. ಅದು ಕಾಂಗ್ರೆಸ್ನಿಂದ ಗೆಲುವಾಯಿತು ಅಥವಾ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರ ಸಪೋರ್ಟ್ನಿಂದ ಗೆಲುವಾಯಿತು ಎನ್ನುವಂಥ ಪ್ರಶ್ನೆಗಿಂತ ಮುಖ್ಯವಾಗಿ ಈ ಉಪಚುನಾವಣೆಯ ಘೋಷಣೆಗೂ ಪೂರ್ವದಲ್ಲಿ ಬಿಜೆಪಿಯವರು ಅವರಿಗೆ ಪಾರ್ಟಿಯನ್ನು ಬಿಡಬೇಡಿ ಅಂತ ಹೇಳ್ತಾ ಇದ್ರು.
JDS ನಿಮ್ಮನ್ನ ಟಿಕೆಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಅವರು CP ಯೋಗೇಶ್ವರನ್ನ ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಮೂರು ಪಾರ್ಟಿಯವರು ಸಮಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಅವ್ರನ್ನ ಚುನಾವಣೆ ನಿಲ್ಲಿಸಬೇಕು, ಅವ್ರನ್ನ ನಮ್ಮ ಪಾರ್ಟಿಯಲ್ಲಿ ಇಟ್ಕೊಳ್ಬೇಕು, ಅವ್ರನ್ನ ಪಾರ್ಟಿಗೆ ಸೆಳ್ಕೊಳ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಿದ್ದು ಭಾಳ ವಿಶೇಷವಾಗಿತ್ತು. ಬಿಕಾಸ್ CP ಯೋಗೇಶ್ವರನ ಸಾಮರ್ಥ್ಯ ಏನು ಹೇಳುವಂಥದ್ದು ಆ ಮೂರು ಪಾರ್ಟಿಗೂ ಗೊತ್ತಿತ್ತು. ಆ ಕಾರಣಕ್ಕಾಗಿ BJPಯಿಂದ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಪ್ರಹ್ಲಾದ್ ಜೋಶಿ ಅವರ ಆದಿಯಾಗಿ ರಾಜ್ಯ BJP ನಾಯಕರು ಮಾಡಿದರು. ನಂತರದಲ್ಲಿ ಅದು ಕೈ ಕೊಡಲಿಲ್ಲ. ನಂತರದ DK ಶಿವಕುಮಾರ್ ಅವರು ನೇತೃತ್ವವನ್ನು ವಹಿಸಿದರು. ಪಾರ್ಟಿ ಕರೆದುಕೊಂಡು ಬಂದು ಟಿಕೆಟನ್ನು ಪಡೆದು ಇವತ್ತು ಗೆಲುವನ್ನು ಕಂಡಿದ್ದಾರೆ. ಒಟ್ಟಾರೆಯಾಗಿ ಚುನಾವಣೆಯ ಗೆಲುವನ್ನು ನೋಡಿದಾಗ ಬಹುಶಃ CP ಯೋಗೇಶ್ವರ್ ಕಳೆದ 2 ಬಾರಿ ಕಳೆದುಕೊಂಡಿದ್ದಂಥ ಮತಗಳನ್ನು ಮತ್ತು 2 ಬಾರಿ ಕಳೆದುಕೊಳ್ಳಿದಂಥ ವಿಶ್ವಾಸವನ್ನು ಮರಳಿ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಒಕ್ಕಲಿಗ ಸಾಮ್ರಾಜ್ಯದ ಅಥವಾ ಒಕ್ಕಲಿಗ ಸಮುದಾಯದ ಓಟುಗಳನ್ನು ಮರಳಿ ಪಡೆಯುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದರ ಜೊತೆಗೆ ರವಿ ದಾಖಲೆಯ ಮತವನ್ನ ಈ ಬಾರಿ CP ಯೋಗೇಶ್ವರ್ ಅವರು ಪಡೆದಿರುವಂಥದ್ದು. ಸೊ ತಂದೆಯ ವಿರುದ್ಧ ಸೋತರು, ಮಗನ ವಿರುದ್ಧ ಜಯಬೇರಿಯನ್ನ ಬಾರಿಸಿದ್ದಾರೆ CP ಯೋಗೇಶ್ವರ್. ಬರ್ತೀನಿ, ಮತ್ತಷ್ಟು ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.